ಕರ್ನಾಟಕದ ಸ್ಪೆಷಲ್ ಕಡಲೆಬೇಳೆ ಪಾಯಸ. ಚಿಕ್ಕ ಪುಟ್ಟ ಸಮಾರಂಭದಿಂದ ಹಿಡಿದು ದೊಡ್ಡ ದೊಡ್ಡ ಹಬ್ಬ ಎಲ್ಲದರಲ್ಲೂ ಕಡಲೆಬೇಳೆ ಪಾಯಸನ ಮಾಡ್ತೀವಿ. ತುಂಬ ರುಚಿಯಾಗಿರುತ್ತೆ. ಮಾಡೋದು ಕೂಡ ಸಿಕ್ಕಾಪಟ್ಟೆ ಈಸಿ. ಅರ್ಧ ಕಪ್ನಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಇದಕ್ಕೆ 1/4 ಕಪ್ನಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು 1 ಗಂಟೆ ಕಾಲ ನಾವು ನೆನೆಯಕ್ಕಿಡೋಣ. ನೆನೆಯಕ್ಕಿಡಲೇಬೇಕು ಅಂತ ಏನಿಲ್ಲ, ಹಾಗೆ ಕೂಡ ಮಾಡ್ಕೊಳ್ಬೋದು. ಬಟ್ ಕಡಲೆಬೇಳೆ ಸ್ವಲ್ಪ ಹೆವಿ ಆಗುತ್ತೆ, ಹೊಟ್ಟೆಗೆ ಬ್ಲೋಟಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂದರೆ ನೆನೆಸಿಟ್ಟು ಮಾಡ್ಕೊಳ್ಳೋದು ಒಳ್ಳೆಯದು. 1 ಗಂಟೆಗಳ ಕಾಲ ನೆನೆಯಕ್ಕಿಡ್ತೀನಿ. ಕಡಲೆಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಬೇಯಿಸಕ್ಕೆ ಹಾಕ್ಕೊಂಡ್ಬಿಡೋಣ. ಮೊದಲಿಗೆ ನಾನು ಕುಕ್ಕರ್ಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೆನೆಸಿಟ್ಟಿರುವಂತಹ ಕಡಲೆಬೇಳೆ ಮತ್ತು ಅಕ್ಕಿನ ಹಾಕಿ 5 ನಿಮಿಷ ಹುರ್ಕೊಂಡ್ಬಿಡೋಣ. ತುಂಬ ರುಚಿಯಾಗಿರುತ್ತೆ ಹುರಿದು ಮಾಡೋದ್ರಿಂದ, ಹಾಗಾಗಿ ಹುರ್ಕೊಳ್ಬೇಕು. ನೋಡಿ, ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ 1.5 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೇಜರಿಂಗ್ ಕಪ್ಪಿಂದ 1/2 ಕಪ್ನಷ್ಟು ನಾನು ಕಡಲೆಬೇಳೆನ ತಗೊಂಡಿದ್ದೆ, ಹಾಗಾಗಿ 1.5 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಬೇಕಿದ್ರೆ ಕೂಡ ನೀವು ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಪಾಯಸ ಸ್ವಲ್ಪ ತೆಳುವಾಗುತ್ತೆ. ಹಾಗೆ ನಾವು ಪಾಯಸ ತೆಳುವು ಬೇಕಂತ ಆಮೇಲೆ ಕೂಡ ನೀರನ್ನು ಹಾಕ್ಕೊಳ್ತೀವಿ. ಹಾಗಾಗಿ ಸ್ವಲ್ಪ ನೀರು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ಬಟ್ ಈ ಮೆಜರ್ಮೆಂಟ್ ಕೂಡ ಪರ್ಫೆಕ್ಟ್ ಆಗಿದೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 4ರಿಂದ 5 ವಿಸಿಲ್ ತೊಗೊಂಡ್ಬಿಡೋಣ. ವಿಸಿಲ್ ಆಗೋವರೆಗೂ ನಾನು ಒಂದು ತಡ್ಕ ಪ್ಯಾನ್ಗೆ 3 ಯಾಲಕ್ಕಿನ ಹಾಕಿ ಹುರ್ಕೊಂಡ್ಬಿಡ್ತೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡ್ಬಿಟ್ಟು ಚಟ್ಪಟ ಅಂತ ಸಿಡಿಯೋವರೆಗೂ ಗಸಗಸೆನ ಕೂಡ ಹುರ್ಕೊಂಡ್ಬಿಡೋಣ. ಗಸಗಸೆ ಎಲ್ಲ ಚೆನ್ನಾಗಿ ಹುರಿದಿದೆ. ಇವಾಗ ಹುರಿದಿರುವಂತಹ ಯಾಲಕ್ಕಿ ಮತ್ತು ಗಸಗಸೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ನಾನು ಹಸಿ ಕೊಬ್ಬರಿನ ತಗೊಂಡಿದ್ದೀನಿ. ನುಣ್ಣಗೆ ರುಬ್ಕೊಂಡ್ಬಿಡೋಣ. ನೋಡಿ, ಈ ರೀತಿ ಪೇಸ್ಟ್ ಆಗಬೇಕು. ಈ ಕಡೆ ಕುಕ್ಕರಲ್ಲಿ ಕೂಡ 4ರಿಂದ 5 ವಿಸಿಲ್ ಆಗಿದೆ. ಬೇಳೆ ತುಂಬ ಮ್ಯಾಶ್ ಮಾಡೋ ರೀತಿ ಬೆಂದಿರಬಾರ್ದು. ಈ ರೀತಿ ಸ್ವಲ್ಪ ಬೇಳೆ ಬೇಳೆ ಥರ ಕಾಣ್ತಾ ಇರಬೇಕು. ಬಟ್ ಪ್ರೆಸ್ ಮಾಡಿ ನೋಡಿದಾಗ ಸಾಫ್ಟ್ ಆಗಿರಬೇಕು. ಅಷ್ಟು ಬೆಂದಿದ್ರೆ ಸಾಕು. ತುಂಬ ಮ್ಯಾಶ್ ಆದರೆ ಪಾಯಸ ಚೆನ್ನಾಗಾಗಲ್ಲ. ಇವಾಗ ರುಬ್ಬಿರೋವಂತಹ ಕೊಬ್ಬರಿ ಮತ್ತು ಗಸಗಸೆ ಪೇಸ್ಟ್ನ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ನಾನು ಮಾಡುವಂಥ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಅರ್ಧ ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಿಹಿ ಜಾಸ್ತಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಕೂಡ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಅರ್ಧ ಬೌಲ್ನಷ್ಟು ಬಿಸಿ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ತಣ್ಣೀರನ್ನು ಹಾಕೊಳ್ಳೋಕೆ ಹೋಗಬೇಡಿ, ಬೇಳೆ ಎಲ್ಲ ಕಬ್ಬೇರ್ಬಿಡುತ್ತೆ. ಅಂದರೆ ಬೇಳೆ ಒಂಥರ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಬಿಸಿ ಬಿಸಿ ನೀರನ್ನು ಹಾಕೊಳ್ಳೋದ್ರಿಂದ ಬೇಳೆ ಸಾಫ್ಟ್ನೆಸ್ ಹಾಗೆ ಉಳಿಯುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಂಡ್ಬಿಡೋಣ. ಹಾಗೆ ಇದಕ್ಕೆ ಒಂದಿಷ್ಟು ಡ್ರೈ ಫ್ರೂಟ್ಸ್ನ ಹುರಿದು ಹಾಕ್ಕೊಂಡ್ಬಿಡೋಣ. ತಡ್ಕ ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಮತ್ತು ಒಂದು ಸ್ವಲ್ಪ ಒಣ ದ್ರಾಕ್ಷಿನ ಹಾಕಿ ಹುರ್ಕೊಂಡ್ಬಿಡೋಣ. ಗೋಡಂಬಿ ಕಲರ್ ಚೇಂಜ್ ಆಗೋವರೆಗೂ ಹುರಿಯೋಣ. ಹಾಗೆ ಒಣ ದ್ರಾಕ್ಷಿ ಸ್ವಲ್ಪ ಉಬ್ಬಿ ಸೈಜಲ್ಲಿ ದೊಡ್ಡದಾಗೋವರೆಗೂ ಹುರ್ಕೊಂಡ್ರೆ ಸಾಕು. ನೋಡಿ, ಗೋಡಂಬಿ ಕಲರ್ ಚೇಂಜ್ ಆಗಿದೆ. ಹಾಗೆ ಒಣ ದ್ರಾಕ್ಷಿ ಕೂಡ ಸೈಜಲ್ಲಿ ಸ್ವಲ್ಪ ದೊಡ್ಡದಾಗಿದೆ. ಇವಾಗ ಹುರಿದಿರೋವಂಥ ಡ್ರೈ ಫ್ರೂಟ್ಸ್ನ ಪಾಯಸಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಆಗಿರೋವಂತಹ ಕಡಲೆಬೇಳೆ ಪಾಯಸ ಸವಿಯಲು ಸಿದ್ಧ. ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡ್ಬಿಡೋಣ. ತುಂಬ ಅಂದರೆ ತುಂಬ ರುಚಿಯಾಗಿರುವಂಥ ಪಾಯಸ, ಹಾಗೆ ಈಸಿ ರೆಸಿಪಿ ಕೂಡ ಇದೆ. ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.